ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಹಲೋ ಹಲೋ, ಆ ಒಂದು ನಿಜನ ನಿನ್ನ ಹತ್ರ ಹೇಳೋ ಅಂತ ಪರಿಸ್ಥಿತಿ ಇದ್ದಿದ್ರೆ ಇಷ್ಟೊತ್ತಿಗೆ ಎಂಥ ನಿರ್ಧಾರ ತಗೋತಿದ್ಯೋ. ನಿನ್ನ ನನ್ನವ್ರನ್ನ ಹೆಜ್ಜೆ ಹೆಜ್ಜೆಗೂ ಮೋಸ ಮಾಡ್ತಾ ಬರ್ತಿದ್ದೀನಿ. ಬೇಗ ಹೋಗ್ರಿ. ಒತ್ತು ಬಾಮೈದ, ಒತ್ತು. ಇನ್ನೂ ಒತ್ತಿದ್ರೆ ರೋಡ್ ಮೇಲೆ ಇರಲ್ಲ ಭಾವ, ಗಾಳಿಲಿರ್ತೀವಿ. ಟ್ರಾಫಿಕ್ ತಪ್ಪಿಸ್ಕೋತೀವಿ, ಗಾಳಿಲಿ ಹೋಗು ಬಾಮೈದ. ಹಾಗಿದ್ರೆ ನೀವೇ ಬಂದು ಡ್ರೈವ್ ಮಾಡಿ. ಬೇಡ ಬಿಡು ಬಾಮೈದ, ನೀನೇ ಓಡಿಸು. ಅಮ್ಮಮ್ಮ ತಾತ ಯಾಗ ಮಾಡ್ತಿರೋ ವಿಷಯನ ರಾತ್ರಿ ಲಕ್ಕಿಯಾಗಿ ಕೇಳಿಸ್ಕೊಂಡಿರೋದಕ್ಕೆ ಸರಿ ಹೋಯ್ತು. ಇಲ್ಲ ಅಂದ್ರೆ ಆ ಯಾಗ ಯಾಕೋ ಯಾರಿಗೋಸ್ಕರನ ತಿಳ್ಕೊಳ್ಳೋದಕ್ಕೆ ನಾವು ಹೀಗೆ ಹೋಗ್ತಾನೆ ಇರ್ಲಿಲ್ಲ. ರೂಮಲ್ಲಿ ಮಾತಾಡ್ಕೊಂಡ್ರೆ ಕೇಳ್ಸಲ್ಲ ಅಂತ ಅನ್ಕೊಂಡಿದಾರೋ ಏನೋ. ಪ್ರತಿ ಗೋಡೆಗೂ ನಮ್ ಕಿವಿ ಇರುತ್ತೆ ಅಂತ ಅವರಿಗೆ ಗೊತ್ತಿಲ್ಲ ಅನ್ಸುತ್ತೆ. ಏನಾದ್ರೂ ಸರಿ, ಇವತ್ತು ಆ ಯಾಗದ ಹಿಂದೆ ಇರೋ ರಹಸ್ಯ ಏನು ಅಂತ ತಿಳ್ಕೋಬೇಕು. ಅಮ್ಮ, ಸಮಯ ಹತ್ರ ಆಗ್ತಾ ಇದೆ. ಯಾಗದಲ್ಲಿ ಕೂತ್ಕೊಳ್ಳೋ ವ್ಯಕ್ತಿ ಅಷ್ಟರೊಳಗೆ ಬಂದ್ರೆ ಒಳ್ಳೇದು. ಸುಜಾತಕ್ ಫೋನ್ ಮಾಡೋಣ ಅಂದ್ರೆ ಅವಳ ಫೋನ್ ನಂಬರ್ ಕೂಡ ನಮ್ಮ ಹತ್ರ ಇಲ್ಲ. ಈಗೇನ್ ಮಾಡೋದ್ರಿ? ಇಷ್ಟೊತ್ತಾಗ್ಲೇ ಬರ್ಬೇಕಿತ್ತಲ್ಲ. ಅಲ್ಲ, ಈ ಅವನಿ ಎಲ್ಲಿಗೆ ಹೋದ್ಲು? ದೇವಸ್ಥಾನ ನೋಡಕ್ ಹೋಗಿರ್ತಾಳೆ ಅಂತ ಹೇಳಿದ್ನಲ್ಲ. ನಿಜ ಗೊತ್ತಿಲ್ಲದೆ ಅವ್ರ ತಂದೆ ತಾಯಿ ಅವ್ರ ಪ್ರಯತ್ನನ ಅವ್ರು ಮಾಡ್ತಾ ಇದ್ದಾರೆ. ನಿಜ ಗೊತ್ತಿರೋ ನಾನು ಆ ಪ್ರಯತ್ನನ ತಡೆಯೋಕ್ಕಾಗಲ್ಲ. ಜೀವನದಲ್ಲಿ ಇಂಥದನ್ನ ಎದುರಿಸ್ಬೇಕಾಗತ್ತೆ ಅಂತ ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಶ್ರೀಕರ ಅವ್ರ ಮದ್ವೆಗೋಸ್ಕರ ನಡೆಯೋ ಯಾಗದಲ್ಲಿ ಅವ್ರು ಕೂತ್ಕೋಬೇಕು. ಬೇರೆಯವ್ರು ಯಾರೋ ಕೂತ್ಕೊಳ್ಳೋದು ಅಂದ್ರೆ ನನಗರ್ಥ ಆಗ್ತಿಲ್ಲ. ಆ ವಿಷಯದ ಬಗ್ಗೆ ಮತ್ತೆ ಮತ್ತೆ ಕೇಳೋಕ್ಕಾಗಲ್ಲ. ಅಷ್ಟಕ್ಕೂ ಅವ್ರು ಯಾರು? ಅವ್ರು ಯಾಕೆ ಯಾಗಕ್ಕೆ ಬರ್ತಿದ್ದಾರೆ? ನನ್ನ ಸಮಸ್ಯೆಗೆ ಪರಿಹಾರ ಅಂತ ತೋರ್ಸು. ನಂಗೆ ಮನಃಶಾಂತಿನ ಬಂದ್ಬಿಟ್ಲು ರೀ.
ಅಂತ ಭಯ ಆಗಿತ್ತು. ಸ್ವಾಮಿಗಳು ಈಗಷ್ಟೇ ಕೇಳ್ತಿದ್ರು. ಬಾಮ್ಮ. ಬಾಮ್ಮ. ಸ್ವಾಮಿಗಳೇ, ಯಾಗದಲ್ಲಿ ಕೂತ್ಕೊಳ್ಳೋದು ಈ ಹುಡುಗಿನೇ. ಯಾರೋ ಅಲ್ಲ ಸ್ವಾಮಿ, ಸ್ವಂತ ನನ್ನ ಸೋದರ ಸೊಸೆನೆ. ಒಂದ್ ಸಮಯದಲ್ಲಿ ನಾವು ತಗೊಂಡಿರೋ ನಿರ್ಧಾರಗಳಿಂದ ಅವಳ ನೋವಿಗೆ ನಾವು ಕಾರಣ ಆದ್ವಿ. ನಾವು ಮಾಡಿದ ನಿರ್ಧಾರ ಸಾವಿರಾರು ಜನಕ್ಕೆ ಒಳ್ಳೇದ್ ಮಾಡಿದ್ರು ನಮ್ ಸುಜಾತನಿಗೆ ಮಾತ್ರ ತುಂಬಾ ನೋವನ್ನು ಕೊಡ್ತು. ಈ ಯಾಗದಿಂದ ಎಲ್ರಿಗೂ ಒಳ್ಳೇದಾಗ್ಬೇಕು. ಎಲ್ಲ ಒಳ್ಳೇದೇ ಆಗತ್ತೆ. ನೋಡಮ್ಮ, ಇಲ್ಲಿ ಬಂದು ಕೂತ್ಕೊಮ್ಮ. ಕೂತ್ಕೊಳ್ಳಮ್ಮ. ಅಲ್ಲಿ ಕೂತ್ಕೊಮ್ಮ. 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 ಕೂತ್ಕೊಂಡ್ಮೇಲೆ ನೀನು ಈ ಕಂಕಣನ ಕಟ್ಕೋಬೇಕು. ಆಗ್ಲೇ ಯಾಗ ಪ್ರಾರಂಭ ಆಗೋದು. ಕೂತ್ಕೊಳ್ಳಮ್ಮ. ಏನ್ ಯೋಚನೆ ಮಾಡ್ತಾ ಇದೀಯಾ? ಈ ಯಾಗ ಮಾಡೋದ್ರಿಂದ ನಿಮ್ ಕುಟುಂಬದ ಸಮಸ್ಯೆಗಳು ತೀರಿ, ನಿಮ್ ಕಷ್ಟಗಳು ದೂರ ಆಗಿ ನಿಮ್ ಚಿಕ್ಕ ಮಗನ್ ಮದ್ವೆ ಆಗತ್ತೆ. ಅಷ್ಟೇ ಅಲ್ವಾ? ಹೌದಮ್ಮ. ನಿಮ್ ಮಗನ್ ಮದ್ವೆ ನಡಿಬಾರ್ದು ಅಂತ, ನಿಮ್ ಕುಟುಂಬ ಸರ್ವನಾಶ ಆಗ್ಬೇಕು ಅಂತ ವರ್ಷಗಳಿಂದ ಕೇಳ್ಕೋತಿರೋಳು ಯಾಗದಲ್ಲಿ ಕುತ್ಕೋತೀನಂತ ಹೇಗ್ ಅನ್ಕೊಂಡ್ರಿ? ನಾನೀ ಯಾಗದಲ್ಲಿ ಕುತ್ಕೊಳ್ಳಲ್ಲ. ನಿಮಗ್ ಒಳ್ಳೇದಾಗತ್ತೆ ಅಂದ್ರೆ ನಾನು ಉಸಿರು ನಿಲ್ಸ್ಕೋತೀನಿ ಹೊರತು ನಿಮಗ್ ಮಾತ್ರ ಎಂಥ ಸಹಾಯನೂ ಮಾಡೋದೇ ಇಲ್ಲ. ಅದೇನಮ್ಮ ಹಾಗಂತಿದ್ಯಾ? ನಿನ್ನೆ ಒಪ್ಕೊಂಡಿದ್ದಕ್ಕೆ ಅಲ್ವಾ ಇವತ್ತು ಬಂದಿರೋದು. ನಾವೆಲ್ಲ ಏರ್ಪಾಟ್ ಮಾಡಿದ್ಮೇಲೆ ಮಾತು ತಪ್ತಿದ್ಯಲ್ಲಮ್ಮ. ಯಾಕೆ? ನನ್ನ ವಿಷಯದಲ್ಲಿ ನೀವು ಮಾತು ತಪ್ಪಿಲ್ವಾ? ನಮ್ಮಪ್ಪ ಅಮ್ಮನ ಹತ್ರ ನೀವು ಮಾತು ಬದಲಾಯಿಸಿದಕ್ಕೆ ಅಲ್ವಾ ಅವ್ರು ನಮ್ಮಿಂದ ದೂರ ಆಗಿದ್ದು. ನಿನ್ನ ತಂಗಿ ಹೇಳಿದಕ್ಕೆ ಒಪ್ಕೊಂಡೆ. ಹೀಗೇನಮ್ಮ ಹೀಗೆ ಮಾತಾಡ್ತಿದ್ಯಾ? ನನ್ ತಂಗಿದು ಅತಿ ಒಳ್ಳೆತನ. ಅದಕ್ಕೆ ನಿಮ್ ಬಗ್ಗೆ ನಾನು ಇಲ್ಲಿವರೆಗೂ ಹೇಳಿಲ್ಲ. ನೀವಿಷ್ಟೆಲ್ಲ ಅನ್ಯಾಯ ಮಾಡಿದಿರಂತ ಗೊತ್ತಾದ್ರೂ ನಿಮ್ ಮೇಲೆ ಕರುಣೆ ತೋರಿಸ್ತಾಳೆ. ಕೊನೆ ಕ್ಷಣದಲ್ಲಿ ನೀನ್ ಹೀಗ್ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ಇದು ನ್ಯಾಯನೇನಮ್ಮ? ನಾನು ಹುಟ್ಟೋಕ್ಕೂ ಮುಂಚೆ ನನ್ನ ಸೊಸೆ ಮಾಡ್ಕೋತೀನಿ ಅಂತ ಹೇಳಿದ್ರಿ. ಹುಟ್ಟಿದ್ಮೇಲೆ ಜಾತಕ ಅಡ್ಡ ಇಟ್ಟು ಬೇಡ ಅಂದ್ರಿ. ಮತ್ತೆ ನೀವು ಮಾಡಿದ್ದು ನ್ಯಾಯವಾಗಿದ್ಯಾ? ನಾನ್ ಬರಲ್ಲ ಅಂತ ನೆನ್ನೆನೆ ಖಡಾಖಂಡಿತವಾಗಿ ಹೇಳಿದಿದ್ರೆ ಮನ್ಸಿಗಾಗೋ ಗಾಯದ ನೋವು ಹೇಗಿರುತ್ತೋ ಅಂತ ನಿಮಗ್ ಗೊತ್ತಾಗಲ್ಲ. ಆಸೆನ ತೋರಿಸಿ ಕೊನೆ ನಿಮಿಷದಲ್ಲಿ ಖಾಲಿ ಕೈ ತೋರಿಸಿದ್ರೆ ಆಗ ನಿಮಗ್ ನೋವು ಅರ್ಥ ಆಗತ್ತೆ. ನಾನು ಅದಕ್ಕೆ ಬಂದಿರೋದು. ನೀವು ಆಸೆ ಪಡ್ತಿರೋ ಸೊಸೆ ಈ ಜನ್ಮದಲ್ಲಿ ಸಿಗಲ್ಲ.
ಒಂದ್ ರೀತಿಯಾಗಿ ಚಿಕ್ಕ ಸೊಸೆ ಬರದೇನೆ ಆ ಹುಡುಗಿಗೆ ನೀವು ಪರೋಕ್ಷವಾಗಿ ಸಹಾಯ ಮಾಡ್ತಿರೋ ಹಾಗೆ. ಸ್ವಾರ್ಥ ತುಂಬಿದ ಬಂಧಗಳ ಮಧ್ಯೆ ಒಬ್ಬ ಅಮಾಯಕಿ ಬಂದ್ಲು ಅಂದ್ರೆ ಒದ್ದಾಡ್ತಾಳೆ ಅಲ್ವಾ? ನಿಮಗ್ ಬುದ್ಧಿ ಹೇಳ್ಬೇಕು ಅಂತಾನೆ ನಾನೀ ಯಾಗದ ಹತ್ರ ಬಂದಿದ್ದೆ. ಸಹಾಯ ಮಾಡ್ಬೇಕು ಅಂತ ಅಲ್ಲ. ಅಮ್ಮ ನಿಂತ್ಕೊಳ್ಳಮ್ಮ. ಅಮ್ಮ ಸುಜಾತ. ಹೊರಡಪ್ಪ. ಏನ್ರಿ ಹೀಗ್ ಮಾಡ್ಬಿಟ್ಲಲ್ಲ, ಈಗ ನಾವ್ ಏನ್ರಿ ಮಾಡೋದು? ಜ್ಯೋತಿಷಿಗಳನ್ನ ಕೇಳೋಣ ವೇದ, ಬಾ. ನಡೆದಿದ್ದನ್ನ ನಿಮ್ ಕಣ್ಣಾರೆ ನೋಡಿದ್ರಿ. ಯಾಗ ನಿಲ್ದೆ ಮುಂದಕ್ಕೆ ಸಾಗೋ ದಾರಿ ಏನಾದ್ರೂ ಇದ್ರೆ ಹೇಳಿ ಸ್ವಾಮಿಗಳೇ. ಈ ಯಾಗ ಯಾವುದೇ ಪರಿಸ್ಥಿತಿಲೂ ಕೂಡ ನಿಲ್ಬಾರ್ದು. ಇದಕ್ಕೆ ಇನ್ನೊಂದು ಮಾರ್ಗ ಇದೆ. ಹೇಳಿ ಹೇಳಿ. ನಿಮ್ಮ ಕುಟುಂಬದ ಕ್ಷೇಮದ ಬಗ್ಗೆ ಯೋಚಿಸೋ ಹುಡುಗಿ, ನಿಮ್ಮ ಶ್ರೇಯಸ್ಸೇ ಮುಖ್ಯ ಅಂತ ಭಾವಿಸೋ ಹುಡುಗಿ, ಅದರಲ್ಲೂ ಮದುವೆ ಆಗದೇ ಇರೋ ಹುಡುಗಿ ಯಾರಾದರೂ ಇದ್ರೆ ಅಂಥ ಹುಡುಗಿನ ಯಾಗದಲ್ಲಿ ಕೂರ್ಸೋದಿಕ್ಕೆ ಶಾಸ್ತ್ರ ಒಪ್ಕೊಳ್ಳುತ್ತೆ. ಅಂಥ ಹುಡುಗಿ ಇದ್ರೆ ಬೇಗ ಕರ್ಕೊಂಡು ಬನ್ನಿ. ನಮಗ್ ಒಳ್ಳೇದಾಗ್ಲಿ ಅಂತ ಯೋಚನೆ ಮಾಡು ಮದ್ವೆ ಆಗದೆ ಇರೋ ಹುಡುಗಿ ಯಾರಿದಾರ್ರಿ? ಅತ್ತೆ, ಏನ್ ಕಾವ್ಯ? ಶ್ರೀಕರ್ ಮಾವ ಅವನಿ ಮಧ್ಯೆ ಏನ್ ರಿಲೇಶನ್ಶಿಪ್ ಇದೆ? ಅಮ್ಮಮ್ಮ ತಾತನ ಹತ್ರ ಏನ್ ರಹಸ್ಯ ಇದೆ ಅಂತ ಯೋಚನೆ ಮಾಡೋದೇ ಹೊರತು ನನ್ ಮದ್ವೆ ಬಗ್ಗೆ ಯೋಚನೆ ಮಾಡೋದೇನಾದ್ರೂ ಇದೆಯಾ? ಅವ್ರು ಮಾಡ್ತಿರೋ ಕೆಲ್ಸಕ್ಕೂ ನಿನ್ ಮದ್ವೆಗೂ ಕನೆಕ್ಷನ್ ಇದೆ ಕಾವ್ಯ. ಅದಕ್ಕೆ ನಾವದನ್ನ ಕಂಡುಹಿಡಿಬೇಕು. ಅಲ್ಟಿಮೇಟ್ ಆಗಿ ನೀನು ವೇದವತಿ ಮನೆಗೆ ಚಿಕ್ಕ ಸೊಸೆ ಆಗೋದೇ ನನ್ ಗುರಿ. ಯಾವತ್ತಾದ್ರೂ ಒಂದಿನ ಹಾಗೆ ಮಾಡ್ತೀಯ ಅನ್ನೋ ಧೈರ್ಯ ನಮ್ಗಿರೋದಕ್ಕೆ ಸ್ವಲ್ಪ ನೆಮ್ಮದಿಯಾಗಿ ಬದುಕ್ತಾ ಇದೀವಿ ಲಾವಣ್ಯ. ನನ್ನ ಹೆಂಡತಿ ಹಾಗೆ ಅಂದ್ಲು ಅಂತ ಜಾಸ್ತಿ ಟೈಮ್ ವೇಸ್ಟ್ ಮಾಡಿಸಿದ್ಯಾ? ಸ್ವಲ್ಪ ಬೇಗ ಮಾಡಿಸು ಸಿಸ್ಟ್ರು ನನ್ನ ಮಗಳ ಮದ್ವೆನಾ. ಕೆಲವು ವಿಷಯಗಳಲ್ಲಿ ನಾವು ಅವಸರ ಪಟ್ರೆ ಆಗಲ್ಲ. ಟೈಮ್ ಹೊಂದ್ಕೊಂಡು ಬರಬೇಕು. ಯಾವುದೋ ಒಂದು ಸಮಯದಲ್ಲಿ ಅತ್ತೆ ಅವರಿಗೆ ನಮ್ಮ ಕಾವ್ಯ ಅಗತ್ಯ ಬರುತ್ತೆ. ಆವಾಗ ತೋರ್ಸೋಣ ನಾವ್ ಏನು ಅಂತ. ನಾನಿಲ್ಲಿ ದೂರ ನಿಂತಿದ್ರೆ ಏನ್ ಅನ್ಕೊಂತಾರೋ ಏನೋ. ಅಲ್ಲಿ ಹೋಗ್ಲೇಬೇಕಾಗತ್ತೆ. ಬಂದು ತುಂಬಾ ಹೊತ್ತಾಯ್ತು, ಇಲ್ಲೇ ಇದ್ಬಿಟ್ಟಿದ್ಯಲ್ಲಮ್ಮ. ಏನಿಲ್ಲ ಆಂಟಿ, ದೇವ್ರಿಗೆ ನಮಸ್ಕಾರ ಮಾಡ್ತಿದ್ದೆ. ಯಾಕೆ ಎಲ್ಲ ಆಯ್ತಾ? ನಾನಿನ್ನು ಆಫೀಸಿಗೆ ಹೋಗ್ಬೋದಾ? ಇನ್ನ ಶುರುನೇ ಆಗ್ಲಿಲ್ಲ, ಹೇಗ್ ಹೋಗ್ಬಿಡ್ತೀಯಮ್ಮ? ಯಾರಿಗೋಸ್ಕರನೂ ಕಾಯ್ತಿದ್ರಿ ಅಲ್ವಾ? ಅವ್ರು ಬಂದ್ರಾ? ಬಂದಿದ್ಲಮ್ಮ, ನಮ್ ಜೊತೆ ಜಗಳ ಮಾಡ್ಕೊಂಡು ಹೊರಟೋದ್ಲು. ನಾವೇನೋ ಮೋಸ ಮಾಡಿದೀವಿ ಅಂತ ಅವಳಿಗೆ ಫೀಲ್ ಆಗ್ತಿದೆ. ಆದ್ರೆ ಅವಳು ಮಾತ್ರ ಈಗ ದೊಡ್ಡ ಮೋಸ ಮಾಡಿ ಹೊರಟೋದ್ಲಮ್ಮ. ಅಂದ್ರೆ ಈಗ ಯಾಗ ಅಂತೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ? ದೇವ್ರೆ, ನನ್ನ ಪ್ರಾರ್ಥನೆ ಕೇಳಿ ಈ ಯಾಗ ನಿಲ್ಲಿಸ್ದೆ. ನಿಂಗೆ ಶತಕೋಟಿ ವಂದನೆಗಳು.
ಆಗದೆ ಇರೋದ್ರ ಬಗ್ಗೆ ಯೋಚನೆ ಮಾಡೋದು, ನೋವು ಪಡೋದು ಅನಗತ್ಯ ಆಂಟಿ. ನೀವು ಮನೆಗೆ ಹೋಗಿ, ನಾನು ಇಲ್ಲಿಂದ ಹೀಗೆ ಆಫೀಸಿಗೆ ಹೊರಟೋಗ್ತೀನಿ. ಹೋಗ್ಬಿಟ್ಟು ಬರ್ತೀನಿ ಆಂಟಿ. ನಿಂತ್ಕೊಳ್ಳಮ್ಮ. ಮನೆವರೆಗೂ ಜೊತೆಯಾಗಿ ಬರ್ಬೇಕಾ? ನಮ್ಮ ಮನೆಗೋಸ್ಕರ ನೀನೊಂದು ಕೆಲಸ ಮಾಡಬೇಕು. ಪ್ರತಿ ಸಮಸ್ಯೆಗೂ 2 ಪರಿಹಾರ ಮಾರ್ಗ ಇರುತ್ತಮ್ಮ. ನಾವು ನಂಬ್ಕೊಂಡಿದ್ದ ಹುಡುಗಿ ನಮ್ಮನ್ನ ನಡ್ನೀರಲ್ಲಿ ಕೈ ಬಿಟ್ಟು ಹೊರಟೋದ್ಲಂದ್ ಮಾತ್ರಕ್ಕೆ ಯಾಗ ಪೂರ್ತಿ ಆಗೋಕೆ ದೇವ್ರು ಇನ್ನೊಂದು ಅವಕಾಶ ತೋರಿಸಿದಾನಮ್ಮ. ಏನ್ ಹೇಳ್ತಿದ್ದೀರಾ ನೀವು? ಜ್ಯೋತಿಷ್ಯರು ಮತ್ತೊಂದು ಪರಿಹಾರ ಹೇಳಿದ್ರಮ್ಮ. ಏನದು? ನೀನು ಯಾಗದಲ್ಲಿ ಕೂತ್ಕೋಬೇಕಮ್ಮ. ನೀನ್ ಯಾಗ ಪೂರ್ತಿ ಮಾಡಿದ್ರೆ ನಮ್ ಕಷ್ಟಗಳು ತೀರುತ್ತೆ. ನಮ್ ಶ್ರೀಕರ್ ಮದುವೆ ಆಗೋಗುತ್ತಮ್ಮ. ಹೋಗೋಣ ಬಾಮ್ಮ. ನಾನ್ ಬರಲ್ಲ ಆಂಟಿ. ನಾನು ಯಾಗದಲ್ಲಿ ಕೂತ್ಕೋಬಾರ್ದು. ಯಾಕೆ ಕೂತ್ಕೋಬಾರ್ದು? ನಿನಗೆ ಮದುವೆ ಆಗಿದ್ಯಾ? ನಿನ್ನ ಕತ್ತಲ್ಲಿ ತಾಳಿ ಇದೆಯಾ? ನಿನಗೆ ಮದುವೆ ಆಗಿಲ್ಲ ಅಂತ, ನಿನ್ ಕತ್ತಲ್ ತಾಳಿ ಇಲ್ಲ ಅಂತ ದಸರಾ ದಿನಾನೇ ಎಲ್ರಿಗೂ ಗೊತ್ತಾಯ್ತಲ್ಲಮ್ಮ. ಮತ್ತೆ ಯಾಗ ಮಾಡೋದಿಕ್ಕೆ ಏನ್ ಅಭ್ಯಂತರನಮ್ಮ? ಅಂದ್ರೆ ಅದು ಹೇಳಮ್ಮ. ಚಿಕ್ಕವಳಿದ್ದಾಗಿಂದ ಇಂಥ ಪೂಜೆಗಳು ಯಾಗಗಳು ನನಗೆ ಸರಿ ಬಂದಿಲ್ಲ ಆಂಟಿ. ಅದಕ್ಕೆ ಬೇಡ ಅಂತಿದ್ದೀನಿ. ಫಲಿತಾಂಶ ತಡ ಆಗುತ್ತೇನೋ, ಆದ್ರೆ ಯಾಗಕ್ಕಿರುವಂತಹ ಶಕ್ತಿ ತುಂಬಾ ದೊಡ್ಡದಮ್ಮ. ನಮ್ಮ ಶ್ರೀಕರ್ ಮದುವೆಗೋಸ್ಕರ, ನಮ್ಮ ಕುಟುಂಬಕ್ಕೋಸ್ಕರ ಮಾಡ್ತಿರೋ ಯಾಗ ಇದು. ದಯವಿಟ್ಟು ಇಲ್ಲ ಅನ್ಬೇಡಮ್ಮ. ನಮ್ಮ ಗೌರವಕ್ಕೋಸ್ಕರ ಪ್ರಾಣನೇ ಪಣಕ್ಕಿಟ್ಟೋಳು ನೀನು. ಈ ಯಾಗಾನ ಇಲ್ಲ ಅನ್ನಲ್ಲ ಅಂತ ಆಸೆ ಪಡ್ತಿದೀವಿ. ಅಮ್ಮ, ಒಂದು 5 ನಿಮಿಷ ಟೈಮ್ ತಗೊಳಮ್ಮ. ಆದ್ರೆ ನಮ್ಮ ಮಾತನ್ನ ಮಾತ್ರ ತೆಗೆದಾಕ್ಬೇಡ. ಕಾಯ್ತಾ ಇರ್ತೀವಿ. ಬಾ ಅಮ್ಮ.